ಇನ್ನ ಶಿವಭೂತಿ ಮತ್ತೆ ಕಳಶಗಿಂಡಿಯನ್ನ ನೀರಿಗೆ ಬಿಡ್ತಾನೆ. ಆಗ ಕಪಿ ಮೇಲೆ ಬರುತ್ತೆ. ಕಪಿ ಅಂದ್ರೆ ಮಂಕಿ ಅಥವಾ ಕೋತಿ. ಇದು ಸಹ ಏನ್ ಹೇಳುತ್ತೆ, ನೋಡಪ್ಪ, ನಾನು ಇಲ್ಲಿ ಪಕ್ಕದಲ್ಲಿ ಬದರಿಕಾಶ್ರಮ ಅಂತ ಇದೆ, ಅಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಿನಗೇನಾದ್ರೂ ಸಹಾಯ ಬೇಕಾದಾಗ ಆ ಕಡೆ ಬಾ, ನಾನು ನಿನಗೆ ಸಹಾಯ ಮಾಡ್ತೀನಿ. ಮತ್ತೆ ನೀನ್ ನನ್ನನ್ನ ಈ ಬಾವಿಯಿಂದ ಮೇಲೆತ್ತಿದ್ದಕ್ಕೆ ತುಂಬಾ ಧನ್ಯವಾದ ಅಂತ ಹೇಳಿ ಕಪಿನು ಅಲ್ಲಿಂದ ಹೊರಟೋಗುತ್ತೆ. ಮತ್ತೆ ಕಳಶಗಿಂಡಿಯನ್ನ ಶಿವಭೂತಿ ಬಾವಿಲ್ ಬಿಡ್ತಾನೆ. ಆ ಕಳಶಗಿಂಡಿಯನ್ನ ಹಿಡ್ಕೊಂಡು ಹಾವು ಮೇಲೆ ಬರುತ್ತೆ. ಹಾವು ಸಹ ಹೇಳುತ್ತೆ, ನಾನು ಇಲ್ಲೇ ಪಕ್ಕದಲ್ಲಿ ವಾಸ ಮಾಡ್ತಿದ್ದೀನಿ, ನಿನಗೆ ಕಷ್ಟ ಬಂದಾಗ ನನ್ನನ್ನು ನೆನಪಿಸ್ಕೊ, ನಾನು ನಿನಗೆ ಸಹಾಯ ಮಾಡ್ತೀನಿ. ನನ್ನನ್ನ ಈ ಬಾವಿಯಿಂದ ಮೇಲೆ ಎತ್ತಿದ್ದಕ್ಕೆ ತುಂಬಾ ಧನ್ಯವಾದ ಅಂತ ಹೇಳಿ ಹಾವು ಸಹ ಅಲ್ಲಿಂದ ಹೊರಟೋಗುತ್ತೆ. ಈಗ ಶಿವಭೂತಿಯ ಮುಂದೆ ಒಂದು ಪ್ರಶ್ನೆ ಬರುತ್ತೆ. ಎಲ್ಲರನ್ನ ಈ ಬಾವಿಯಿಂದ ಎತ್ತಿದ್ದೀನಿ, ಯತ್ ಪರಾರ್ಥಂ ಇದಂ ಶರೀರಂ, ನಮ್ಮ ಶರೀರ ಇರುವುದು ಬೇರೆಯವರ ಸಹಾಯಕ್ಕೆ, ಅಂದ್ರೆ ಬೇರೆಯವರಿಗೆ ಒಳ್ಳೇದು ಮಾಡೋದಕ್ಕೆ. ಸೊ ಇನ್ನೂ ಒಂದು ಮಾತು, ಯಾರಿಗೆ ಆಗ್ಲಿ ನಾವು ಪಾರ್ಶಾಲಿಟಿ ಮಾಡಬಾರ್ದು. ಪಾರ್ಶಾಲಿಟಿ ಅಂದ್ರೆ ಏನು? ನಾವು ಭೇದ ಭಾವ ಎಣಿಸ್ಬಾರ್ದು, ಒಬ್ರನ್ನ ಪಕ್ಷಪಾತ ಮಾಡಬಾರ್ದು, ಒಬ್ರನ್ನ ಬದುಕಿಸಿ ಇನ್ನೊಬ್ರನ್ನ ಹಾಗೆ ಬಿಡೋದು ಬೇಡ. ಏನಾದ್ರೂ ಆಗ್ಲಿ ಆ ಮನುಷ್ಯ ನನ್ನ ಮೇಲೆತ್ತೋಣ ಅಂತ ಮತ್ತೆ ಕಳಶಗಿಂಡಿಯನ್ನ ಬಿಟ್ಟಾಗ ಕಂಬಳಕ ಮೇಲೆ ಬರ್ತಾನೆ. ಕಂಬಳಕ ಹೇಳ್ತಾನೆ, ನಾನು ಇಲ್ಲಿ ಸನಿಹದಲ್ಲಿ ಪದ್ಮನಗರ ಅಂತ ಒಂದು ಹಳ್ಳಿ ಇದೆ, ಆ ಹಳ್ಳಿನಲ್ಲಿ ವಾಸ ಮಾಡ್ತಿದ್ದೀನಿ. ನೀನು ಅಲ್ಲಿಗೆ ಬಂದಾಗ ನನ್ನನ್ನ ಭೇಟಿ ಮಾಡು, ನಾನು ನಿನಗೆ ಕೈಲಾದ ಸಹಾಯವನ್ನ ಮಾಡ್ತೀನಿ, ಧನ್ಯವಾದ ಅಂತ ಹೇಳಿ ಹೊರಟೋಗ್ತಾನೆ. ಹೀಗೆ ಎಲ್ಲರನ್ನು ಮೇಲೆತ್ತಿದ್ಮೇಲೆ ನೀರನ್ನ ಕುಡಿದು ಶಿವಭೂತಿ ಸ್ವಲ್ಪ ಹೊತ್ತು ದಣಿವಾರಿಸಿಕೊಂಡು ಮತ್ತೆ ತೀರ್ಥಯಾತ್ರೆಗೆ ಹೊರಟೋಗ್ತಾನೆ. ಇದನ್ನ ನೀವು ಒಂದು ಅರ್ಧ ಕಥೆಯಲ್ಲಿ ತಿಳ್ಕೊಳ್ತೀರ. ಮತ್ತೆ ಶಿವಭೂತಿ ವಾಪಸ್ ಬರ್ತಾನೆ. ವಾಪಸ್ ಬರುವಾಗ ಏನೇನು ನಡೆಯುತ್ತೆ ಅನ್ನೋದನ್ನ ನೆಕ್ಸ್ಟ್ ಕಥೆಯಲ್ಲಿ ತಿಳ್ಕೊಬೋದು.